ಹಾಯ್ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಲ್ಲಿರೋ ಕಾರ್ ಮ್ಯೂಸಿಯಂ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಒಂದು ಡಬಲ್ ಬಸ್ಸನ್ನು ಇಟ್ಟಿದ್ದಾರೆ ರೋಡ್ ಸೈಡಿಗೆ ಕಾಣೋ ಹಾಗೆ. ಇದಾಗ್ತಿದ್ದಂಗೆ ನಾವು ಒಳಗೆ ಹೋಗ್ತಿದ್ದಂಗೆ ಗಾರ್ಡನ್ ಇದೆ. ಗಾರ್ಡನ್ನು ಮತ್ತು ಕಾರ್ ಪಾರ್ಕಿಂಗ್ ಎಲ್ಲದಕ್ಕೂ ಜಾಗ ಇದೆ. ವಿಶಾಲವಾದ ಪ್ಲೇಸ್ ಇದೆ. ಹಿಂದೆ ದೂರದಲ್ಲಿ ಕಾಣ್ತಾ ಇರೋದೇ ಕಾರ್ ಮ್ಯೂಸಿಯಂ. ಅದು ಒಂದು ಟೈರನ್ ಶೇಪಲ್ಲಿ ಮಾಡಿದ್ದಾರೆ. ಟೈರನ್ ಹೀಗೆ ಮಲಗಿಸಿಟ್ಟಾಗಿದೆ. ಅದರ ನೇಮ್ ತುಂಬ ಚೆನ್ನಾಗಿದೆ, ಪಯಣ ಅಂತ. ನಾವು ನಡೆದು ಬಂದ ದಾರಿನ ಸೂಚಿಸುತ್ತೆ ಪಯಣ ಅನ್ನೋದು. ಹೇಗೆ ವೆಹಿಕಲ್ಗಳು ಚೇಂಜ್ ಆಗ್ತಾ, ಪ್ರಯಾಣದ ಜೊತೆಗೆ ಹೇಗೆ ಚೇಂಜ್ ಆಗ್ತಾ ಬಂದಿದೆ ಅನ್ನೋದನ್ನು ಸೂಚಿಸೋ ಹೆಸರಿಟ್ಟಿದ್ದಾರೆ. ಹೆಸರಂತೂ ಅದ್ಭುತವಾಗಿದೆ, ಪಯಣ ಅನ್ನೋ ನೇಮು. ಒಳಗಡೆ ಟೈರಿನ ಚಿತ್ರನೂ ಕಟ್ ಮಾಡಿದ್ದಾರೆ ನೋಡಿ ಆ ಬಿಲ್ಡಿಂಗಿಗೆ. ಆಮೇಲೆ ಗಾರ್ಡನ್ ಇದೆ, ನೀಟಾಗಿದೆ. ಗಾರ್ಡನ್ ಎಲ್ಲ ಇದೆ ಸುತ್ತಲೂ. ಒಳಗೆ ನಾವು ಟಿಕೆಟ್ ತಗೊಂಡು ಒಳಗೆ ಎಂಟ್ರಿ ತಗೊತಿದ್ದಂಗೆ ವೀರೇಂದ್ರ ಹೆಗ್ಗಡೆ ಅವರ ಭಾವಚಿತ್ರ ಇದೆ. ಮತ್ತು ಕಾರ್ ಅದ್ರ ಪಕ್ಕ ಅವ್ರ ಭಾವಚಿತ್ರ ಇಟ್ಟಿದ್ದಾರೆ. ಅದಾಗ ಒಳಗೆ ಹೋಗ್ತಿದ್ದಂಗೆ ನಾವು ಕಲ್ಲಿಂದ ಮಾಡಿರೋ ಬಂಡಿ ಎಲ್ಲ ಇರುತ್ತಲ್ಲ, ಅದ್ರ ಕಲ್ಲುಗಳನ್ನೆಲ್ಲ ಹಾಗೆ ತೆಗೆದಿಟ್ಟಿದ್ದಾರೆ. ಆಮೇಲೆ ಜಟ್ಕಾ ಬಂಡಿ, ಕುದುರೆ ಗಾಡಿ, ಎತ್ತಿನ ಬಂಡಿ, ಹಿಂದೆ ಏನೆಲ್ಲ ಯೂಸ್ ಮಾಡಿದ್ರು ಜನ ಪ್ರತಿಯೊಂದನ್ನು ನೀಟಾಗಿ ಹಾಗೇನೆ ಜೋಡಿಸಿಟ್ಟಿದ್ದಾರೆ. ನೀಟ್ನೆಸ್ ತುಂಬಾ ಚೆನ್ನಾಗಿದೆ. ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಮೇಂಟೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮತ್ತು ಕಾರ್ ಪ್ರೇಮಿಗಳ ಸ್ವರ್ಗ ಅಂತಲೇ ಅನ್ಬೋದು. ಸ್ಟಾರ್ಟಿಂಗಿಂದ ಮನುಷ್ಯ ಯೂಸ್ ಮಾಡಿರೋ ಕಾರಿಂದ ಹಿಡಿದು ನಾವು ಹಳೆ ಫಿಲಮಲ್ಲೆಲ್ಲ ನೋಡ್ತೀವಲ್ಲ ಆ ಥರದ ಕಾರ್ಗಳೆಲ್ಲ ಇದೆ. ಜೀಪು, ಕಾರು, ಪ್ರತಿಯೊಂದಕ್ಕೂ ಡೇಟ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ತೆಗೆದಿಟ್ಟಿದ್ದಾರೆ ನೋಡಿ. ಶೋರೂಮಲ್ಲಿ ಇಟ್ಟಿದ್ದಂಗಿದೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಶೈನಾಗಿ ಇಟ್ಟಿದ್ದಾರೆ. ಮತ್ತು ಬೈಕ್ಗಳು ಇದೆ. ಬೈಕು ಹಳೇ ಕಾಲದ ಬೈಕಿಂದ ಹಿಡಿದು ಲೂನಾ ಮತ್ತು ಎನ್ಫೀಲ್ಡ್ ಗಾಡಿಗಳು ಎಲ್ಲದನ್ನು ಅದನ್ನೇ ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ. ಅದನ್ನು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೆಳಗಡೆಯಲ್ಲಿ ಇದ್ರದ್ದು ಎಲ್ಲ ಐಟಮ್ ಇಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಕಲ್ಲಿಂದ ಎಲ್ಲ ಹೇಗೆ ಮನುಷ್ಯ ಕೊಟ್ಟು ಫುಡ್ ಎಲ್ಲ ರೆಡಿ ಮಾಡ್ತಿದ್ದ ಅದರದ್ದೆಲ್ಲ ಐಟಮನ್ನು ಇಟ್ಟಿದ್ದಾರೆ ಕೆಳಗಡೆ. ಆಮೇಲೆ ದೀಪಗಳು, ಸೀಮೆಣ್ಣೆ ಎಲ್ಲ ಹಾಕಿ ಯೂಸ್ ಮಾಡೋ ದೀಪದಿಂದ ಹಿಡಿದು ಪೆಟ್ರೋಮ್ಯಾಕ್ಸು ಎಲ್ಲದನ್ನು ನೋಡ್ಬೋದು ನಾವು ಕೆಳಗಡೆ. ರೇಡಿಯೋಗಳು, ಕಾರ್ ಶೋ ಇದ್ರ ಮ್ಯೂಸಿಯಮಲ್ಲಿ ಪ್ರತಿಯೊಂದು ಕಾರಿನ ಹೆಸರು ಎಲ್ಲದನ್ನು ನೀಟಾಗಿ ಬರೆದಿಟ್ಟಿದ್ದಾರೆ. ಇದು ಚಿಕ್ಕ ಕಾರ್ ಇದು. ಇದರಲ್ಲಿ ಇಬ್ಬರೇ ಪ್ರಯಾಣಿಸಷ್ಟೇ ದೊಡ್ಡದಿದೆ. ನನಗೆ ತುಂಬಾ ಇಷ್ಟ ಆಯಿತು. ಅದರ ಡೇಟ್ ಎಲ್ಲ ಹಾಕಿದ್ದಾರೆ ಅವರು. ಇದು ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡಿದ ಕಾರ್ ಅಂತ ಬರೆದಿದೆ. ಮತ್ತು ಡೇಟ್ ಹಾಕಿದ್ದಾರೆ. ಅದು ಅವ್ರದ್ದೊಂದು ಭಾವಚಿತ್ರ ಕಟೌಟನ್ನು ಪಕ್ಕಕ್ಕೆ ಇಟ್ಟಿದ್ದಾರೆ. ಆಮೇಲೆ ಯುದ್ಧ ಟ್ಯಾಂಕರ್ಗಳನ್ನೆಲ್ಲ ಹಿಂದೆ ಹೆಂಗೆ ಯೂಸ್ ಮಾಡ್ತಿದ್ರು ಅಂತ ಅದನ್ನೆಲ್ಲ ಹಾಗೇನೆ ನೀಟಾಗಿ ಅದನ್ನು ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಪ್ರತಿಯೊಂದಿನೂ ಇಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿ ತುಂಬ ಇಷ್ಟ ಆಗುತ್ತೆ. ಇದು ಮಧ್ಯದಲ್ಲಿ ಒಂದು ರಾಕೆಟ್ ಇದೆ. ರಾಕೆಟಲ್ಲಿ ಒಬ್ಬನು ಕೂತ್ಕೊಂಡು ಅದು ಹಾರಿಸೋ ಥರ ಇದೆ. ಇದು ಮ್ಯೂಸಿಯಮಿನ ಸೆಂಟ್ರ್ ಭಾಗ. ಇಲ್ಲಿಂದ ನಾವು ಇಳ್ಕೊತ ಆಮೇಲೆ ಕೆಳಗೆ ಹೋಗಬೇಕು. ತುಂಬ ದೊಡ್ಡ ಬಿಲ್ಡಿಂಗ್ ಇದು. ಕಾರ್ ಪ್ರೇಮಿಗಳ ಸ್ವರ್ಗ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿದೆ. ಎಲ್ಲ ಟೈಪು ನಾವು ನೋಡ್ಬೋದು ಅಲ್ಲಿ ಹೋದಾಗ. ಇದು ಒಂದು ಕಾರನ್ನು ಹೆಂಗೆ ಪಾರ್ಟ್ ಮಾಡಿ ಹೆಂಗೆ ಬಿಡಿ ಮಾಡಿ ತೆಗ್ದಿದ್ದಾರೆ ನೋಡಿ. ಇದನ್ನು ತುಂಬಾ ನೀಟಾಗಿ ಕಾಣ್ತಾ ಇತ್ತು. ಅಷ್ಟೆಲ್ಲ ವಾಚ್ ಮಾಡಿ ನಾವು ಹೊರಗಡೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. Thank you for watching. Thank you.